ನಮಸ್ಕಾರ. ಏನು ಈ ದಿನ ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಕೇಂದ್ರ ಬಿಜೆಪಿ ತುಘಲಕ್ ಸರ್ಕಾರ ಏನು ಇಚ್ಛಾನುಸಾರ ಗಾಂಧಿ ರಾಷ್ಟ್ರೀಯ ಖಾತರಿ ಯೋಜನೆಯನ್ನು ಹೆಸರು ಬದಲಾವಣೆ ಮಾಡಿ ಇದು ಉದ್ದೇಶಪೂರ್ವಕವಾಗಿದೆ. ದೇಶದಲ್ಲಿ ನಾನಾ ಸಮಸ್ಯೆಗಳಿಗೆ ಸುಲಭವಾಗಿ ಸಾಗುವಂಥ ರೈತರ ಯೋಜನೆಯನ್ನು ಇವರು ಹೆಸರಿನ ಮೂಲಕ ರಾಜಕೀಯ ಮಾಡೋದು ಇದನ್ನು ನೋಡಿದ್ರೆ ಬೇರೆ ಬೇರೆ ವಿಷಯದಲ್ಲಿ ಇದನ್ನು ಖಂಡಿಸಿ ಕೇಂದ್ರ ಮತ್ತು ಕಾಂಗ್ರೆಸ್ ಸರ್ಕಾರ ಮತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಒಂದು ಆದೇಶದ ಮೇರೆಗೆ ಬಳ್ಳಾರಿ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರ ಆದೇಶದ ಮೇರೆಗೆ ಖಂಡನೆ ಮಾಡ್ತಾ ಇದ್ದೀವಿ. ಇದು ಒಳ್ಳೆಯ ಬೆಳವಣಿಗೆಲ್ಲ ಇದು. ದೇಶದಲ್ಲಿ ನಾನಾ ಸಮಸ್ಯೆಗಳು ಬಿಟ್ಟು ಇವರು ನಮ್ಮ ಹೆಸರು ಬದಲಾವಣೆ ಮಾಡೋ ಮೂಲಕ ಗೊಂದಲ ಮಾಡ್ತಿದ್ದಾರೆ. ಇದನ್ನು ಖಂಡಿಸ್ತಾ ಇದ್ದೀವಿ. ಇದು ಹಿಂಪಡೆಯವರೆಗೆ ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಹೋರಾಟ ಮಾಡ್ತೀವಿ. ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ ದೇಶಾದ್ಯಂತ ಜಿ ರಾಮ್ಜಿ ವಿರುದ್ಧ ಒಂದು ಹೋರಾಟವನ್ನು ಕೈಗೊಂಡಿದೆ. ಅದರ ಭಾಗವಾಗಿ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ಅಲ್ಲಂ ಪ್ರಶಾಂತ್ ಅವರ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ಲಂ ಪ್ರಶಾಂತ್ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಉಪವಾಸ ಒಂದು ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ಹಿನ್ನೆಲೆಯಲ್ಲಿ ಮಾತಾಡೋದಾಯ್ತಂದರೆ ಈಗಾಗಲೇ ತಮಗೆಲ್ಲ ಗೊತ್ತಿದೆ. ಒಂದೇ ಉದಾಹರಣೆ ತಿಳ್ಕೊಳ್ಬೇಕಾಗಿದೆ. ಮೊನ್ನೆ ನಡೆದಂಥ ಜನವರಿ 26ನೇ ತಾರೀಕು ಬಳ್ಳಾರಿಯಲ್ಲಿ ಸೆಲೆಬ್ರೇಷನ್ ಮಾಡಿದ್ರಿ ದೇಶ ಮತ್ತು ರಾಜ್ಯ. ಆ ಭಾಗದಲ್ಲಿ ಅಂಥ ಒಂದು ಸಂದರ್ಭದಲ್ಲಿ ನಮ್ಮ BJPಯವರ ಪಾರ್ಟಿಯ ಮನಸ್ಥಿತಿ ಯಾವ ರೀತಿ ಅನ್ನೋದ್ರ ಬಗ್ಗೆ ತಾವು ತಿಳ್ಕೊಳ್ಬೇಕಾಗಿದೆ. ಯಾವ ರೀತಿ ಇದೆ ಇವ್ರ ಮನಸ್ಥಿತಿ ಅಂತಂದರೆ, ಅವರು ಪಾರ್ಟಿ ಆಫೀಸಲ್ಲಿ ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರೆ, ಧ್ವಜಾರೋಹಣ ಮಾಡ್ತಾರೆ. ಈ ದೇಶಕ್ಕೆ ಏನು ಗಣರಾಜ್ಯೋತ್ಸವ ಆಯಿತು ಆ ದಿನಕ್ಕೆ ಅವತ್ತು ಗಾಂಧಿ ಮತ್ತು ಅಂಬೇಡ್ಕರ್ ಅವರ ಫೋಟೋವನ್ನು ಇಡೋದಿಲ್ಲ. ಅಂದರೆ ಅವರಿಗೆ ಈ ದೇಶದಲ್ಲಿರ್ತಕ್ಕಂಥ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರ್ತಕ್ಕಂಥ ಗಾಂಧೀಜಿಯವ್ರ ಬಗ್ಗೆನೂ ನಂಬಿಕೆ ಇಲ್ಲ. ಈ ದೇಶಕ್ಕೆ ಕಾನ್ಸ್ಟಿಟ್ಯೂಷನ್ ಬರೆದಿರ್ತಕ್ಕಂಥ ಅಂಬೇಡ್ಕರ್ ಅವ್ರ ಬಗ್ಗೆನೂ ನಂಬಿಕೆ ಇಲ್ಲ. ಅವರಿಗೆ ನಂಬಿಕೆ ಇರೋದು ಕೋಮುವಾದದ ಬಗ್ಗೆ. ಆಮೇಲೆ ಅವ್ರು ಯಾರು RSS ಸಂಸ್ಥಾಪಕರಿರಲ್ಲ, ಕೋಳ್ವಾಳ್ಕರ್ ಮತ್ತು ಇನ್ನೊಬ್ಬರು ಹೆಡ್ಗೇವಾರ್ ಅವರು ಮತ್ತು ಮೊನ್ನೆ ದೀನ್ ದಯಾಳ್ ಇವ್ರ ಬಗ್ಗೆ ಮಾತ್ರ ಅವರಿಗೆ ಒಂದು ಅಭಿಮಾನ ಇದ್ದಂಗಿದೆ ಅಂತ ಕಾಣಿಸುತ್ತೆ. ಅಂದರೆ ದೇಶಕ್ಕೆ ಅವ್ರು ಯಾವತ್ತೂ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿಲ್ಲ. ಈ ದೇಶದ ಅಭಿವೃದ್ಧಿಗೆ ಅವ್ರು ಯಾವತ್ತೂ ಮಾತಾಡಿಲ್ಲ. ಈ ದೇಶ ಏನಾದರೂ ನಿಂತಿದ್ರೆ ಬೆಳೆದಿದ್ರೆ ಇವತ್ತೇನಾದರೂ ನಾವು ಚೆನ್ನಾಗಿ ಸುಭಿಕ್ಷೆಯಿಂದಿದ್ರೆ ಅದು ಕಾಂಗ್ರೆಸ್ ಕಾರಣ. ಅದಕ್ಕೆ ಹೇಳ್ತಾ ಇದ್ರು, ಗಾಂಧೀಜಿಯವರು ಹೇಳಿದರು, ಕಾಂಗ್ರೆಸ್ ಈ ದೇಶ ಎಲ್ಲವರೆಗಿರುತ್ತೋ ಅಲ್ಲಿವರೆಗೆ ಕಾಂಗ್ರೆಸ್ ಇರ್ಬೇಕಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಹೇಳಿದರು. ಅದೇ ಸಿಟ್ಟಿಟ್ಕೊಂಡು ಇವತ್ತು ಗಾಂಧೀಜಿಯವರ ಹೆಸರುಗಳನ್ನು ಅವ್ರಿಗೆ ತೆಗಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಗ್ರಾಮೀಣ ಉದ್ಯೋಗ, ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಇವತ್ತು ನಮ್ಮ ಈ ದೇಶದಲ್ಲಿ ಮಿನಿಮಮ್ ವೇಜಸ್ ಅಂದರೆ ಏನು ನಮ್ಮ ಆ್ಯಕ್ಟ್ ಇದೆ, ಅದ್ರ ಪ್ರಕಾರ ನಾವೊಂದು ಉದ್ಯೋಗವನ್ನು ಕೊಟ್ಟು ಅವರಿಗೆ ಒಂದು ದುಡ್ಡನ್ನು ಕೊಟ್ಟಿದ್ವಿ. ಕಾಮನ್ ಮಿನಿಮಮ್ ವೇಜಸ್ ಅದ್ರ ಪ್ರಕಾರ ಕೊಟ್ಟಿದ್ವಿ. ಆದರೆ ಇವತ್ತೇನು ಅವರು ಜಿ ರಾಮ್ಜಿ ಅಂತೇಳಿ ಕಾಯ್ದೆ ತೊಗೊಂಡು ಬಂದು ಅದರಲ್ಲಿ ಮ್ಯಾಂಡೇಟ್ಸ್ನ ಜಾಸ್ತಿ ಮಾಡ್ತಾರೆ, ದುಡ್ಡನ್ನು ಕಡಿಮೆ ಮಾಡ್ತಾರೆ. ಇದರ ಅರ್ಥ ಏನು? ಅದ್ರ ಜೊತೆಗೆ ಇವತ್ತು ಮನಮೋಹನ್ ಸಿಂಗ್ ಅವರ ನೇತೃತ್ವದ UPA ಸರ್ಕಾರ 2005ರಲ್ಲಿ ಈ ಕಾಯ್ದೆ ತರಬೇಕಾದ್ರೆ ಏನು 90% ಕೇಂದ್ರ ಸರ್ಕಾರ, 10% ರಾಜ್ಯ ಸರ್ಕಾರಗಳು ಬರ್ಸ್ಬೇಕಂತಕ್ಕಂಥ ಒಂದು ಕಾಯ್ದೆ ಮಾಡಿದ್ರು. ಅದನ್ನು ವಾಪಸ್ ತಗೊಂಡು 60-40 ರೇಷಿಯೋ ಮಾಡ್ತಾರೆ. 60 ಅವ್ರು ಕೊಡಬೇಕು, 40 ನಮಗೆ ಕೊಡಬೇಕು, ನಾವು ಕೊಡಬೇಕಂತೇಳಿ. ಅಂದರೆ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಆರ್ಥಿಕ ಹೊರೆ ಬೀಳುತ್ತೆ. ಇವತ್ತು ನಮ್ಮ ಕರ್ನಾಟಕದ ವಿಚಾರ ತಗೊಳ್ಳೋಣ. ನಾವು 1 ಲಕ್ಷ ಕೋಟಿನ ಅವರಿಗೆ ಟ್ಯಾಕ್ಸ್ ಕೊಡ್ತೇವೆ, GST ಮುಖಾಂತರ ಕೊಡ್ತಾ ಇದ್ದೀವಿ. ಅವ್ರು ಕೊಡ್ತಿರ್ತಕ್ಕಂಥದ್ದು 4-5 ಸಾವಿರ ಕೋಟಿ. ಅಂದರೆ ನಮಗೆ ಅಲ್ಲೂ ತೆರಿಗೆ ಅನ್ಯಾಯ ಆಗ್ತಿದೆ. ಅಂದರೆ 17,000 ಕೋಟಿ ಸರಿಸುಮಾರು ಬರಬೇಕಾಗಿತ್ತು, ಆದರೆ 4-5 ಸಾವಿರ ಕೋಟಿಗಳು ಕೊಡ್ತಾ ಇದ್ದಾರೆ. ಅಂದರೆ ಎಲ್ಲದನ್ನು ಮೋಸ ಮಾಡಿ ಎಲ್ಲೆಲ್ಲಿ BJPಯೇತರ ಸರ್ಕಾರಗಳಿದ್ದಾವೆ ಅವರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಿದೆ. ಅದರ ಭಾಗವಾಗಿ ಇವತ್ತು ನರೇಗಾವನ್ನು ತೆಗೆದು ಇವತ್ತೇನು ಮಾಡಿದ್ದಾರೆ ಜಿ ರಾಮ್ಜಿ ಅಂತೇಳಿ. ಜಿ ರಾಮ್ಜಿ ನಮಗೇನು ತೊಂದರೆ ಇಲ್ಲ ಹೆಸರಲ್ಲಿ, ಆದರೆ ಅದರಲ್ಲಿ ವಿಶೇಷವಾಗಿ ಗಾಂಧೀಜಿಯವರ ಹೆಸರು ತೆಗೆದ್ರಲ್ಲ, ಅದಕ್ಕೆ ನಮಗೆ ನೋವಾಗ್ತಿದೆ. ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರು ಇದ್ರ ಬಗ್ಗೆ ವಿಚಾರ ಮಾಡಬೇಕಾಗಿದೆ. ಯಾಕಂದರೆ ಗಾಂಧೀಜಿಯವರು ನಾವೆಲ್ಲರೂ ಮಹಾತ್ಮರನ್ನು ಒಪ್ಕೊಂಡಿದ್ದೀವಿ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಬಿಡೋದಿಲ್ಲ. ಕಾಂಗ್ರೆಸ್ ಸರ್ಕಾರ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಏನು 2 ಕಾಯ್ದೆಗಳು ವಾಪಸ್ ತಗೊಂಡ್ರು, ಅದೇ ರೀತಿ ಈ ಕಾಯ್ದೆಯನ್ನು ವಾಪಸ್ ತಗೊಳ್ಬೇಕು. ಒಂದು ವೇಳೆ ತಗೊಂಡಿಲ್ಲ ಅಂದರೆ ಇದನ್ನು ಗ್ರಾಮ ಮಟ್ಟದಲ್ಲಿ ತಗೊಂಡು ಹೋಗಿ ನಾವು ಅದನ್ನು ಒಂದು ಹೋರಾಟವನ್ನು ಪ್ರಾರಂಭ ಮಾಡಲಿಕ್ಕೆ ಎಲ್ಲ ರೀತಿಯಿಂದ ಸಿದ್ಧತೆ ಇದ್ದೀವಿ. ವಿಶೇಷವಾಗಿ ಈ ಒಂದು ಕಾಯ್ದೆಯಿಂದ ಇದರಿಂದ ನಮಗೆ ಅನ್ಯಾಯ ಆಗ್ತಿರೋದು ವಿಶೇಷವಾಗಿ SC STಗಳಿಗೆ ಮತ್ತು OBCಗಳಿಗೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ BJP ಪಾರ್ಟಿ ಇದೆಯಲ್ಲ, ಅದು ಯಾವತ್ತೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗಗಳ ಬಗ್ಗೆ ಯಾವತ್ತೂ ಕಲ್ಪನೆ ಇಲ್ಲ, ಯೋಚನೆಯೂ ಮಾಡ್ತಾ ಇಲ್ಲ.
ಅವರಿಗೆ ಅನ್ಯಾಯ ಮಾಡಬೇಕಂತ ಒಂದೇ ಉದ್ದೇಶದಿಂದ ಈ ಕಾಯ್ದೆಯನ್ನು ಮತ್ತು ಮರುಜಾರಿ ಮಾಡಿದರೆ ಅದಕ್ಕೆ ನಮ್ಮ ಪ್ರಬಲವಾಗಿರ್ತಕ್ಕಂಥ ವಿರೋಧ ಇದೆ. ನಾವು ಖಂಡಿತವಾಗಿ ಈ ದೇಶದಲ್ಲಿ ಕಾಂಗ್ರೆಸ್ಸು ನಾವಂತೂ ಈ ವಿಚಾರವನ್ನು ಬಿಡೋದಿಲ್ಲ, 100% ವಿರೋಧ ಮಾಡ್ತೀವಿ. ಈ ಕಾಯ್ದೆ ವಾಪಸ್ ತಗೊಳ್ಳೋವರೆಗೆ ನಮ್ಮ ನಿರಂತರವಾಗಿರ್ತಕ್ಕಂಥ ಹೋರಾಟ ಇದ್ದೇ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಸಂದರ್ಭದಲ್ಲಿ. ಇದು ಕೆಲಸ ಹೋಗ್ತಾ ಇದೆ, ಅವರಿಗೆ ಎಷ್ಟೋ ಒಂದು ಅನುಕೂಲ ಆಗಿದೆ. ಕೋವಿಡ್-19ನಲ್ಲಿ 4.6 ಕೋಟಿ ಕುಟುಂಬಗಳಿಗೆ ಇವತ್ತು ಉದ್ಯೋಗ ಕೊಟ್ಟು ಅವರು ಜೀವ ಬದುಕಿಸಿ ಇಂಥ ಒಂದು ಸ್ಕೀಮು 2013ರಲ್ಲಿ ಆಲ್ ಇಂಡಿಯಾ ವರ್ಲ್ಡ್ ಬ್ಯಾಂಕ್ ಇದಂಥ ಸ್ಕೀಮು ಅವಾರ್ಡ್ ಕೊಟ್ಟಿದೆ ಸರ್ಕಾರಕ್ಕೆ. ಇದು ಸ್ಕೀಮ್ ಭಾಳ ಸಕ್ಸಸ್ಫುಲ್ ಆಗಿದೆ, ಜನರಿಗೆ ಮುಟ್ತಕ್ಕಂಥ ಕಾರ್ಯಕ್ರಮ ಆಗಿದೆ ಅಂತಂತ ಸ್ಕೀಮ್ ಕೊಟ್ಟಿದೆ. ಇದರಲ್ಲಿ ಬಡ ಜನರಿಗೆ ಅಲ್ಲೇ ಗ್ರಾಮ ಪಂಚಾಯಿತಿಯಲ್ಲಿ ಅವರೇ ಡಿಸಿಷನ್ ಮಾಡ್ತಕ್ಕಂಥ ವ್ಯವಸ್ಥೆಯಿಂದ ಕೇಂದ್ರ ಸರ್ಕಾರದಿಲ್ಲ, ನಮ್ಮ ರಾಜ್ಯ ಸರ್ಕಾರ ಇಲ್ಲ, ಅವರೇ ಆ ಊರು ಕಷ್ಟಗಳನ್ನು ಯೋಚನೆ ಮಾಡಿ ಚಿಂತನೆ ಮಾಡಿ ಎಂತೆಂಥ ಕೃಷಿ ಹೊಂಡ ಇರಲಿ, ಚೆಕ್ ಡ್ಯಾಮ್ ಇರಲಿ, ಸ್ಕೂಲ್ ಬಿಲ್ಡಿಂಗ್ ಇರಲಿ, ಆಶ್ರಯ ಮನೆ ಇರಲಿ, ಎಲ್ಲ ಸ್ಕೀಮ್ಗಳು ಅವ್ರು ಮಾಡ್ತಾಯಿದ್ದಾರೆ. ಅದರಲ್ಲಿ ಅಸೆಟ್ ಬಿಲ್ಡಿಂಗ್ ಇತ್ತು, ಎಷ್ಟು ಅಸೆಟ್ಸ್ ಆಗಿದೆ, ಕೋಟಿಗಟ್ಟಲೆ ಅಸೆಟ್ಸ್ ಆಗಿದೆ ಇವತ್ತು ಆ ಉದ್ಯೋಗ ಖಾತ್ರಿಯಿಂದ. ರೋಡ್ಗಳು ಮಾಡಿದ್ದಾರೆ, ಬಿಲ್ಡಿಂಗ್ದು ಆಗಿದೆ. ಮತ್ತು ಅವರು 25% ಸಿಮೆಂಟು ಸ್ಟೀಲು ಕೊಡ್ತಾಯಿದ್ರು, 75% ಲೇಬರ್ ಅನ್ಸ್ಕಿಲ್ಡ್ ಲೇಬರಿಗೆ ಪೇಮೆಂಟ್ ಮಾಡ್ತಕ್ಕಂಥ ಒಂದು ಇದು ಮ್ಯಾಂಡೇಸಿಗೆ ಕೊಡ್ತಾಯಿದ್ರು. ಇವತ್ತು ಅವರು ಅದನ್ನು ತಿದ್ದುಪಡಿ ಮಾಡಿ 60-40 ರೇಷಿಯೋ ಮಾಡಿದ್ದಾರೆ. ಇದನ್ನು ಅವರು ಉದ್ದೇಶಪೂರ್ವಕವಾಗಿ ಇದನ್ನು ಮಾಡ್ತಾ ಇದ್ದಾರೆ. ಈ ಸ್ಕೀಮ್ ಮಹಾತ್ಮ ಗಾಂಧೀಜಿ ಅವರು ಚಿಂತನೆ ಮಾಡ್ತಕ್ಕಂಥ ಗ್ರಾಮ ಸ್ವರಾಜ್ ಆ ಯೋಚನೆಗೆ 2005ರಲ್ಲಿ ಮನಮೋಹನ್ ಸಿಂಗ್ ಜಿ ನಮ್ಮ ಪ್ರಧಾನಿಗಳು ಮತ್ತು ಸೋನಿಯಾ ಗಾಂಧಿಯವರು ಚಿಂತನೆ ಮಾಡ್ತಕ್ಕಂಥ 5 ಸ್ಕೀಮ್, ಇದರ ಜೊತೆ RTI ಸ್ಕೀಮ್ ಕೂಡ ಬಿಟ್ಟು ಈಗ 6 ಸ್ಕೀಮ್ನಲ್ಲಿ ಇದು ನೆರೆಗದು ಒಂದು ಸ್ಕೀಮು. ಈಗ ಎಲ್ಲ ಬಡವರಿಗೆ ಮಾಡ್ತಕ್ಕಂಥ ಸ್ಕೀಮ್. ಅದನ್ನು ಎದಕ್ಕೆ ತೆಗಿತಾ ಇದ್ದಾರೆ? ಇದು ವರ್ಷಕ್ಕೆ ಬಜೆಟ್ನಲ್ಲಿ 1 ಲಕ್ಷ ಕೋಟಿ ಖರ್ಚಾಗ್ತಕ್ಕಂಥದ್ದು ಸ್ಕೀಮು ಬಡ ಜನರಿಗೆ ಮುಟ್ತದೆ. 23 ಲಕ್ಷ ಕೋಟಿ ಬ್ಯಾಂಕ್ದು ದೊಡ್ಡವ್ರದ್ದು ಲೂಟಿ ಹೊಡ್ತಕ್ಕಂಥದ್ದು ಮಾಫಿ ಮಾಡ್ತಾರೆ. ಇವರಿಗೆ 1 ಲಕ್ಷ ಕೋಟಿ ವಜಾ ಆಗುತ್ತಾ ಈ ಸ್ಕೀಮ್ಗೆ? ಈ ಟೈಪು ಬಡವರಾಗೇ ಇಡಬೇಕಂತ ಒಂದು ಸ್ಕೀಮ್ ಮಾಡ್ತಾ ಇದ್ದಾರೆ. ಎಲ್ಲ ಗ್ರಾಮ ಪಂಚಾಯತಿಗೆ ಹೋಗಿ ಕೇಳಿದರೆ ನಮಗೆ ಗೊತ್ತಾಗುತ್ತೆ ತಮಗೆ ಎಷ್ಟು ನೋವು ಆಗ್ತಾ ಇದೆ. ಈಗ 100 ದಿನಗಳಿಂದ ನಮಗೆ 150 ದಿನದ ಹೆಚ್ಚಿನ ಕೂಡ ಕೊಡೋಂಥ ಒಂದು ವ್ಯವಸ್ಥೆ ಇತ್ತು ನಮ್ಮಲ್ಲಿ. ಈಗ 125 ದಿನ ಅಂತ ಹೇಳ್ತಾರೆ. ಅದು ಡಿಸಿಷನ್ನು ಇವರಲ್ಲ, ಡೆಲ್ಲಿಯಲ್ಲಿ ಮಾಡ್ತಕ್ಕಂಥ ವಿಷಯ. ಅಲ್ಲೇ ಡಿಸಿಷನ್ ಮಾಡಿ ಇಲ್ಲಿ ಕೊಡ್ತಾರೆ. ಆಮೇಲೆ ಇವರು ಗ್ರಾಮ ಪಂಚಾಯತಿಯವ್ರಿಗೆ ಕೆಲಸ ಕೊಡ್ತಾ ಇಲ್ಲ, ಲೈನ್ ಡಿಪಾರ್ಟ್ಮೆಂಟಿಗೆ ಕೊಡ್ತಾ ಇದ್ದಾರೆ. ಈಗ PWD ಇದ್ದರೆ PWD ಮಾಡಬೇಕಂತಾರೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇದ್ದರೆ ಅಗ್ರಿಕಲ್ಚರ್ ಮಾಡಬೇಕಂತಾರೆ. ರೈತರಿಗೆ ಗ್ರಾಮ ಪಂಚಾಯತಿ ಅವ್ರಿಗೆ ಕೊಡೋದು ಕಟ್ ಮಾಡಿಬಿಟ್ಟಿದ್ದಾರೆ ಈ ರೂಲಿಂದ. ಈ ಟೈಪು ವ್ಯವಸ್ಥೆ ಏನಂತೀರಿ? ಅಂದರೆ ಕಾಂಗ್ರೆಸ್ ಮಾಡ್ತಕ್ಕಂಥ ಒಂದು ಸರ್ಕಾರ, ಮಹಾತ್ಮ ಗಾಂಧಿ ಮಾಡ್ತಕ್ಕಂಥ ಒಂದು ವಿಷನ್ ಝೀರೋ ಮಾಡಬೇಕಂತ ಅವ್ರು ಏನಿದ್ರು ಕೂಡ BJP ಮಾಡಬೇಕು, ಬರೇ BJP ಮೋದಿ. ಈಗ ಇಂಥ ಒಂದು ಉದ್ದೇಶಪೂರ್ವಕ ಕೋಮವಾದಿ ಪಕ್ಷ. ಈಗ ನೀವೇ ನೋಡಿದಿರಿ 60-40 ಈಗ ರೈಟ್ ಆಫ್ ವರ್ಕ್ ಆರ್ಟಿಕಲ್ನಲ್ಲಿದೆ, ಒಂದು ಕಾನ್ಸ್ಟಿಟ್ಯೂಷನಲ್ಲಿದೆ, ಅದನ್ನು ಕೂಡ ತೆಗೆದು ಬಿಡ್ತಾ ಇದ್ದಾರೆ. ಮಿನಿಮಮ್ ವೇಜ್ ಆ್ಯಕ್ಟ್ನಲ್ಲಿ ಕೂಡ ನಾವು 370 ರೂಪಾಯಿ ಕೊಡ್ತಾ ಇದ್ದರೆ ಈಗ ಹೊಸದಾಗಿ 240 ರೂಪಾಯಿ ಮಾಡಿದ್ದಾರೆ, ಅದು ಕೂಡ ಕಮ್ಮಿ ಮಾಡಿದ್ದಾರೆ. ಈಗ ಒಳ್ಳೇದೇನು ಮಾಡಿದ್ದಾರೆ ಈ ಆ್ಯಕ್ಟ್ನ? ಹೆಸರು ತೆಗಿತೀರಾ, ಒಳ್ಳೆ ಕೆಲಸ ಮಾಡ್ತೀರಾ, ಒಪ್ಕೊಳ್ತೀವಿ. ಹೆಸರು ತೆಗಿತೀರಿ, ಕೆಲಸನೂ ಕಮ್ಮಿ ಮಾಡ್ತೀರಿ. ಇದು ಧಿಕ್ಕಾರ ಮಾಡ್ತಕ್ಕಂಥ ಒಂದು ಭಾಳ ಒಂದು ಏನು ವರ್ಸ್ಟ್ ಕೆಲಸ ಅಂತೀರಿ ಅನ್ನೋದು ಅರ್ಥ ಆಗಲ್ಲ. ಈಗ ಇಷ್ಟೆಲ್ಲ ಮಾಡಿ ತಮಗೆ ಗೊತ್ತಿದೆ BJP ಸರ್ಕಾರ, ಮಹಾತ್ಮ ಗಾಂಧಿ, ನಾವು ಮೊನ್ನೆ 26ನೇ ತಾರೀಕು ಕಾನ್ಸ್ಟಿಟ್ಯೂಷನ್ ನಾವು ಸೆಲೆಬ್ರೇಷನ್ ಮಾಡಿದ್ದೀವಿ. ಬಳ್ಳಾರಿಯಲ್ಲಿ ಮಹಾತ್ಮ ಗಾಂಧಿ ಇಲ್ಲ, ನಮ್ಮ ಅಂಬೇಡ್ಕರೂ ಇಲ್ಲ ಅಂತ ಒಂದು ಸೆಲೆಬ್ರೇಷನ್ ಮಾಡ್ತಾರೆ BJP ಆಫೀಸ್ಗಳಲ್ಲಿ. ಅಂದರೆ ಇದರ ಅರ್ಥ ಏನು, ಸಂಕೇತ ಏನು ನಾವು ತಿಳ್ಕೊಬೇಕಾಗಿದ್ದು. ನಾವು ಜನರಿಗೆ ಅರಿವು ಮೂಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ, ನಿರಂತರ ಮಾಡ್ತೀವಿ. ಅವರು ಈಗ ಫಾರ್ಮರ್ಸ್ ಆ್ಯಕ್ಟನ್ನು ವಾಪಸ್ ತೊಗೊಂಡ್ರು.
ಎಷ್ಟು ಜನ ಸತ್ತಿದ್ದಾರೆ ಆ್ಯಕ್ಟ್ ಸಲುವಾಗಿ. ಅದೇ ರೀತಿಯಾಗಿ ಈಗ GST ಕೂಡ ವಾಪಸ್ ತಕ್ಕೊಂಡ್ರು. ಅದೇ ರೀತಿಯಾಗಿ ಇದು ಕೂಡ ತಕ್ಕಲೇಬೇಕು. ಅಲ್ಲಿವರೆಗೆ ತಕ್ಕೊಳ್ಳೋವರೆಗೆ ಆ್ಯಕ್ಟ್ ರಿಪೀಲ್ ಮಾಡೋವರೆಗೆ ನಮ್ಮದು ಕಾಂಗ್ರೆಸ್ಸಿಂದ ನಿರಂತರವಾಗಿ ಇಡೀ ದೇಶದಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆಪಟ್ಟು ನನ್ನ ಮಾತು ಮುಗಿಸ್ತೀನಿ.